ಇಷ್ಟು ಬಿಟ್ಟರೆ ಮತ್ತಾರೂ ಇಲ್ಲ. ಆದರೂ ನೂರಾರು ಕೊಲೆಗಳು, ಅತ್ಯಾಚಾರಗಳು, ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಎಷ್ಟು ಸಾವುಗಳವು. ಏನು ನಮ್ಮ ಆ ಉಗ್ರಪ್ಪನವರ ವರದಿಯಲ್ಲೇ ಬಂದಿತ್ತು 477 ಸಾವುಗಳಂತೇಳಿ. ನಂತರ 74 ಬಂತು, ಮತ್ತೇನೋ ಬಂತು, ರಾಜ ಹೋದನಂತ ಹೇಳಿದರು. ನಮ್ಮ ಭೀಮಾ ಪಾಪ ಯಾಕೋ ಹುಡುಕಲು ವಿಫಲರಾದರು. ಅದೇ ಒಂದು ಕಾರಣ ಇಟ್ಕೊಂಡು ಅವರನ್ನು ಬಡದು ಏನು ಮಾಡಿದ್ರು ಗೊತ್ತಿಲ್ಲ. ಪಾಪ ಚೆನ್ನೈಯಾಗೆ ಯಾರನ್ನ ಒಂದು ಅಪರಾಧ ಸ್ಥಾನದಲ್ಲಿ ಬಂದಿದ್ದರೋ ಅವರನ್ನು ಉಳಿಸುವಂಥ ಕೆಲಸ ಅವ್ರು ಮಾಡಿದರು. ಅದೀಗ ಯಾರು ಗೊತ್ತಿದ್ದ ವಿಷಯ ಅದ, ಅವ್ರ ವಿಡಿಯೋಗಳು ಇದ್ದಾವ. ಇದೇ ನಮ್ಮ ತಿಮ್ಮುಡಿ ಅವ್ರ ಜೊತೆಗೆ, ಮಟ್ಟಣ್ಣವ್ರ ಜೊತೆಗೆ, ಅದರಲ್ಲೂ ಮುಂದೆ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಈ ಒಂದು ನಿರ್ಮಲಾನಂದ ಸ್ವಾಮೀಜಿಯವರ ಮುಂದೆ, ಅಂದ್ರೆ ಒಕ್ಕಲಿಗರ ಮಠದ ಸ್ವಾಮೀಜಿಯವರ ಮುಂದೆ ಹೇಳಿದಂಥ ರೆಕಾರ್ಡ್ಸ್ ಬಂದವು. ಅದರಲ್ಲೆಲ್ಲ ಮೇನ್ ಟಾರ್ಗೆಟ್ ಇದ್ದಿದ್ದು ನಮ್ಮ ವೀರೇಂದ್ರ ಹೆಗ್ಗಡೆಯವ್ರ ಮೇಲೆ, ಅವ್ರ ತಮ್ಮ ಹರ್ಷ ಹೆಗ್ಗಡೆಯವ್ರ ಮೇಲೆ. ಇವೆಲ್ಲ ಮತ್ತಲ್ಲೇ ಅತ್ಯಾಚಾರಕ್ಕೆ ಇವರೇ ಕಾರಣ ಅನ್ನೋಂಗೆ, ಇವ್ರ ಮಕ್ಕಳು ಯಾರೋ ಕಾರಣ ಅನ್ನೋಂಥ ಮಾತುಗಳು ಮಾತಾಡಿದ್ದು ಇದ್ದಾವೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಆದರೂ ಅದನ್ನು ಯಾರು ನಂಬ್ತಾ ಇಲ್ಲ. ಇವರು ಹೇಳಿಸಿದ್ರು ಅಂತ ಕೊನೆಗೆ ಅವ್ರಿಗಂದು ಹೇಳಿಸಿಬಿಟ್ರು. ಇಡೀ ಉಲ್ಟಾ ಪಲ್ಟಾ 164 ಅಡಿಯಲ್ಲೇ ಆರೋಪಗಳು ಸತ್ಯ ಅಂತ ಹೇಳಿದರೆ, ನಂತರದಲ್ಲೇ ಅದನ್ನು ಇನ್ನೊಂದು